ಅಜ್ಜಿಯ ತನ್ನ ಮೊಮ್ಮಗನಿಗೆ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತಾರೆ. ಅದು ದೀಪಾವಳಿಯ ಆಚರಣೆಯ ಮಾಡಲು ಕಾರಣವನ್ನು ಕಥೆಯ ರೂಪದಲ್ಲಿ ಹೇಳುತ್ತಾರೆ. ಅಯೋಧ್ಯೆ ಎಂಬ ಒಂದು ಸುಂದರವಾದ ದೇಶದಲ್ಲಿ ಪ್ರಜೆಗಳು ತುಂಬಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ. ಅಯೋಧ್ಯೆಯ ದೂರೆ ದಶರಥ ಮಹಾರಾಜರು ರಾಜ್ಯದ ಸಮಗ್ರ ಮಾಹಿತಿಯನ್ನು ತಮ್ಮ ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಜೊತೆ ತಿಳಿದುಕೊಳ್ಳುತ್ತಾರೆ. ಒಂದು ದಿನ ದಶರಥ ಮಹಾರಾಜರನ್ನು ಕಂಡು ಕೈಕೇಯಿಯು ತನ್ನ ಮಗನಿಗೆ ಸಾಮ್ರಾಜ್ಯ ದೊರಕುವುದಿಲ್ಲ ಎಂದು ಯೋಚಿಸಿ ದಶರಥ ಮಹಾರಾಜ ಹತ್ತಿರ ಮೊದಲು ಪಡೆದಿದ್ದ ಪ್ರಮಾಣದಂತೆ ರಾಮನನ್ನು 14 ವರ್ಷಗಳ ಕಾಲ ಕಾಡಿಗೆ ಕಳಿಸಬೇಕು ಎಂದು ಹೇಳುತ್ತಾಳೆ. ದಶರಥ ಮಹಾರಾಜರು ತುಂಬಾ ದುಃಖದಿಂದ ಒಪ್ಪುತ್ತಾರೆ. ದಶರಥ ಮಹಾರಾಜರು ತುಂಬಾ ಸಮಯ ಯೋಚಿಸಿ ದುಃಖಭರಿತರಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಮಗು ರಾಮ ಮತ್ತು ಲಕ್ಷ್ಮಣರು ಮಹಾರಾಜರನ್ನ ಕಾಣುತ್ತಾರೆ. ದುಃಖದಿಂದ ಮಹಾರಾಜರು ರಾಮನಿಗೆ ಹೇಳುತ್ತಾರೆ. ರಾಮ, ಲಕ್ಷ್ಮಣರು ಇದಕ್ಕೆ ಒಪ್ಪುತ್ತಾರೆ. ರಾಮ ಸೀತೆಗೆ ಭಾರೀ ದುಃಖದಿಂದ ನಡೆದ ಘಟನೆಗಳನ್ನು ಹೇಳುತ್ತಾರೆ. ಹಾಗೆ ಸೀತೆ ರಾಮನಿಗೆ ಕಾಡಿಗೆ ಹೋಗಲು ಒಪ್ಪುತ್ತಾಳೆ. ಹೀಗೆ ರಾಮ, ಲಕ್ಷ್ಮಣ, ಸೀತೆ ಮೂವರು ದೇಶ ಬಿಟ್ಟು ಕಾಡಿಗೆ ಹೋಗುವಾಗ ಅಯೋಧ್ಯ ನಗರ ಶೋಕದಲ್ಲಿ ಮುಳುಗಿರುತ್ತಾರೆ. ಹೀಗೆ ಕಾಡಿನಲ್ಲಿ ಗೆಡ್ಡೆ, ಗೆಣಸು, ಇತರ ಹಣ್ಣು ಹಂಪಲುಗಳನ್ನು ತಿಂದು ಜೀವನ ನಡೆಸುತ್ತಾರೆ. ಹೀಗೆ ಒಂದು ಲಂಕೆಯ ದೂರೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎಂಬ ಪಕ್ಷಿ ರಾವಣನನ್ನು ತಡೆದು ಸೀತೆಯನ್ನು ಕಾಪಾಡಲು ಪ್ರಯತ್ನಪಟ್ಟು ತನ್ನ ರೂಕೆಯನ್ನ ಕಳೆದುಕೊಳ್ಳುತ್ತದೆ. ಶ್ರೀರಾಮರು ವಾನರ ಸೈನ್ಯದ ರಾಜ ಸುಗ್ರೀವನನ್ನು ಸಂಧಿಸಿ ಸಹಾಯ ಮಾಡಲು ಕೇಳುತ್ತಾರೆ. ಇದಕ್ಕೆ ಸುಗ್ರೀವನು ಒಪ್ಪುತ್ತಾನೆ. ಹನುಮಂತ ಸಮುದ್ರದಿಂದ ಒಂದೇ ನೆಗೆತಕ್ಕೆ ಲಂಕೆಗೆ ತಲುಪುತ್ತಾನೆ. ಹನುಮಂತ ಸೀತೆ ದೇವಿಯನ್ನು ಕಂಡು ಬರುವಾಗ ಇಡೀ ಲಂಕೆಗೆ ತನ್ನ ಬಾಲದಿಂದ ಬೆಂಕಿ ಹಚ್ಚಿ ನಗರವನ್ನು ಸುಡುತ್ತಾನೆ. ಲಂಕೆಯಲ್ಲಿ ರಾಮ ಮತ್ತು ರಾವಣನಿಗೆ ಯುದ್ಧವಾಗಿ ಭಾರೀ ಸಾವು ನೋವು ಸಂಭವಿಸುತ್ತದೆ. ಇದರಿಂದ ರಾವಣನು ರಾಮನಿಂದ ಹತನಾಗುತ್ತಾನೆ. ರಾವಣನು ಹತನಾದ ನಂತರ ವಾನರ ಸೈನ್ಯವು ರಾಮ, ಲಕ್ಷ್ಮಣ, ಸೀತೆಗೆ ಸೇರಿ ಸಂಭ್ರಮ ಆಚರಿಸುತ್ತಾರೆ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಹೀಗೆ ಹಲವರು ವ್ಯಕ್ತಿಗಳು ಅಯೋಧ್ಯ ನಗರಕ್ಕೆ ಬರುತ್ತಾರೆ. ಶ್ರೀರಾಮರು, ಸೀತೆ ಮತ್ತು ಲಕ್ಷ್ಮಣರು ಅಯೋಧ್ಯ ನಗರ ಬಂದಾಗ ಇಡೀ ನಗರದಲ್ಲಿ ಬಹಳ ಸಂಭ್ರಮದಿಂದ ಹಬ್ಬವನ್ನ ಪ್ರಜೆಗಳು ಆಚರಿಸುತ್ತಾರೆ. ಇದೇ ಸಮಯಕ್ಕೆ ಭರತ ಅಣ್ಣನನ್ನು ಸ್ವಾಗತಿಸುತ್ತಾನೆ. ಇಡೀ ಅಯೋಧ್ಯ ನಗರ ಸಂಭ್ರಮದಿಂದ ಬಣ್ಣ ಬಣ್ಣದ ಪಟಾಕಿಗಳನ್ನು ಸಿಡಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ. ಇದೇ ದೀಪಾವಳಿ ಹಬ್ಬ ಆಚರಿಸಲು ಕಾರಣ. Subscribe me.